ಮುಂಜಾನೆ ಎದ್ದೆಲ್ಲ ಬೇಗ ಕೆಲಸ ಮುಗಿಸಿ ಹೊಡ್ದ ಟೈಮ್ 8:30 ಆಗಿತ್ತು ನೋಡ್ರಿ. ಜೈ ಶ್ರೀರಾಮ್ ಎಲ್ಲರಿಗೂ 100 ಡೇಸ್ ಚಾಲೆಂಜ್ ಒಳಗ ಇವತ್ತ 12ನೇ ದಿನ ಐತಿ. ಈಗ ಪ್ಯಾಡ್ ಮೆಷಿನ್ ಎಲ್ಲಾ ಕೈಟ್ ರೆಡಿ ಮಾಡಿದನು. ಮತ್ತೆ ಇವತ್ತ ಬಿಲ್ ಕೊಡದೈತಿ, ಇದೆಲ್ಲ ಕೊಡಬೇಕು. ಹೋಗುನು ಬರ್ರಿ. ಮುಂದ್ವರೆಗೂ ಕೂಡ ನಾಯಿ ಬೆಣ್ಣ ಹತ್ ಬಿಟ್ಟು ನೋಡ್ರಿ. ಸಾಲಿಗೆ ಹೋಗಿಲ್ಲ, ಊರಿಗೆ ಹೋಗ್ಕಂತ ಸಾಲಿ ಬಿಟ್ಟೆ. ಡೈರೆಕ್ಟ್ ಬರ್ಕೊಳ್ದ ಶಾಪನ ದೌಡ್ ಬಂದ. ಇನ್ನ ಹಾಲಿನ ಗಾಡಿ ಬಂದಿರ್ಕಲ್ಲ, ಅದಕ್ಕ ನಾನು ಇವತ್ತು ದೌಡ್ ಬಂದಿನಿ. ಇವತ್ತ ಮನ್ಯಾಗ ಕೆಲ್ಸ ಇತ್ತಂದ ದೌಡೆಲ್ಲ ಕ್ಯಾನ್ ಇಳಿಸುವಕ್ ಹೇಳಿ ಕ್ಯಾನ್ ಇಳಿಸಿಟ್ಟ ಮನಿಗ್ ಬನ್ನಿ. ಮನಿಗ್ ಬರ್ಕೊಡ್ದ ಇವ್ರು ಬಂದಿರ್ ನೋಡ್ರಿ. ಆಮೇಲೆ ಹೊಲ್ದಾಗ ಕೆಲ್ಸತ್ತು. ಹೊಲ್ದಾಗ ಕೆಲ್ಸ ಅಂತಲಕ ಬೇಗ ಬನ್ನಿ ಹೊಲಕ್ ಬರ್ಕೊಡ್ದ. ನಮ್ಮ ಅಪ್ಪ ಕಬ್ಬೆಲ್ಲ ಕಡ್ದಿಟ್ಟಿದ್ದ. ಒಂದ್ 5-6 ಟೆಕ್ ಕಬ್ಬ ಇದ್ದು. ಕಬ್ಬೆಲ್ಲ ಹೊಲಕ್ ತಂದು ಹೋಗದ್ಮೇಲೆ ಕಬ್ಬ ಒಂದೊಂದ್ ತವದಲ್ಲಿ ನಾಟಿತ್ತು, ಒಂದೊಂದ್ ತವದಲ್ಲಿ ನಟಿರ್ಕಿಲ್ಲ. ಅದಕ್ಕ ಆ ಕಬ್ಬನ್ನ ತೆಗದ ಮತ್ತೆ ಬೇರೆ ಕಬ್ಬ್ ಹಚ್ಚಾಕತ್ತಿದ್ದು. ಈ ತರ ಒಂದೊಂದ್ ತವದಲ್ಲಿ ಕಬ್ಬ್ ನಟಿರ್ಕಿಲ್ಲ. ಇದಕ್ಕೆಲ್ಲಾ ಕಬ್ಬ್ ಹಚ್ಕೊಡ್ದ ಟೈಮ್ 5:30 ಆಗಿತ್ತು. ಮತ್ ಹೊಳಿಗ ನಾನ ಡೈರೆಕ್ಟ್ ಹೊಂಟಿನಿ. ಡೈರೆಕ್ಟ್ ಹೋಗಿ ಬಗಲ ತೆಗಿ ಹುಡ್ದ ವಿನ್ಯಾ ಬಂದ ಆದ್ಮಲ್ತ ಈ ಟೈಪ್ ಬಶಾನ್ ವಿಡಿಯೋ ಮಾಡಕತ್ತ. ಯಾಕಂತಂದ್ ನೋಡ್ರಿ, ಇವತ್ತ ಗುಲಾಬ್ ಜಾಮ್ ತಂದಿರು. ಇವತ್ ಯಾಕೋ ವಿನ್ಯಾ ಹೋಟೆಲ್ ಸಪ್ಲೈಯರ್ ಗತೆ ಕಾಣಕತ್ತಿದ. ಅವ್ರ ತರನ ಟವಲ್ ಹಾಕೊಂಡ್ ನಿಂತ್ ಬಿಟ್ಟಿದ್ದ. ಹೊಳ್ಳಿ ಬರ್ಗುಡ್ದ ವಿನ್ಯಾ ವಡಾಪಾವ್ ನಾಯಿ ಹಿಡ್ಕೊಂಡ್ ಬಂದ್ ಬಿಟ್ಟಿದ್ದ. ಸೇಮ್ ಡಾಗ್ ಸತೀಶ್ ಗೊತ್ತ ಮಣಗತೆ ಕರೆಯಿದ 1 ಕೋಟಿ ರೂಪಾಯಿ ನಾಯಿ ಅಂತಂದ್ ಹೇಳಾಕತ್ತಿದ್ ನೋಡ್ರಿ. ಅಷ್ಟ್ರೊಳಗ ಗಾಡಿ ಬತ್ತು, ಗಾಡಿಗೆಲ್ಲ ಕ್ಯಾನ್ ಹೇರಾಕತ್ತು. ಈ ಒಂದು ಬ್ಲಾಗ್ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮತ್ತ ಇನ್ನು ಯಾರು ಇನ್ಸ್ಟಾಗ್ರಾಮ್ ದಾಗ ಫಾಲೋ ಮಾಡತ್ತಿಲ್ಲ ಫಾಲೋ ಮಾಡ್ರಿ. ಹಾಗೆ ಯೂಟ್ಯೂಬ್ ನೋಡಕತ್ತಿರ ಸಬ್ಸ್ಕ್ರೈಬ್ ಮಾಡ್ರಿ.